ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ತುಂಬ ಜನಗಳು ಆಧಾರ್ನ ಹೇಗೆ ಅಪ್ಡೇಟ್ ಮಾಡೋದು ಅಥವಾ ನ್ಯೂ ಆಧಾರ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಳೋದು ಅನ್ನೋದು ತುಂಬ ಜನಗಳಿಗೆ ಡೌಟ್ಸ್ ಇರುತ್ತೆ. ಮತ್ತು ತುಂಬ ಜನಗಳು ಈಗ ಆಧಾರ್ ಸೇವಾ ಕೇಂದ್ರನೇ ಹುಡುಕ್ತಾ ಇರ್ತಾರೆ. ಇವನ್ ಬೆಂಗಳೂರಲ್ಲಾಗಲಿ ಕರ್ನಾಟಕದಾಗಲಿ ಬೇರೆ ಬೇರೆ ಸೇವಾ ಕೇಂದ್ರಗಳನ್ನ ಹುಡುಕ್ತಾ ಇರ್ತಾರೆ. ಎಲ್ಲೋಗಿ ಆಧಾರ್ನ ಅಪ್ಡೇಟ್ ಮಾಡಬೇಕು ಅಥವಾ ನ್ಯೂ ಆಧಾರ್ನ ರಿಜಿಸ್ಟರ್ ಮಾಡಬೇಕು ಅನ್ನೋದು ತುಂಬ ಜನಗಳಿಗೆ ಡೌಟ್ಸ್ ಇರುತ್ತೆ. ಮತ್ತು ಹಾಗೆಯೇ ತುಂಬ ಜನಗಳಿಗೆ ಅಡ್ರೆಸ್ನ ಯಾವ ಥರ ಅಪ್ಡೇಟ್ ಮಾಡಬೇಕು, ಮತ್ತು ನಾವು ಅದು ನ್ಯೂ ಕಾರ್ಡ್ನ ಹೇಗೆ ಜನ್ರೇಟ್ ಮಾಡ್ಕೊಳೋದು, ಮತ್ತು ಏನಾದ್ರು ಡಾಕ್ಯುಮೆಂಟೇಷನ್ ಹೇಗೆ ಅಪ್ಡೇಟ್ ಆನ್ಲೈನಲ್ಲೇ ಮಾಡೋದು. ನೀವು ಪ್ರತಿಯೊಂದಕ್ಕೂ ನೀವು ಸೇವಾ ಕೇಂದ್ರ ಹುಡ್ಕೊಂಡು ಅಥವಾ ಬೆಂಗಳೂರನ್ನು ಅಥವಾ ಡಿಫ್ರೆಂಟ್ ಸೇವಾ ಆಧಾರ್ ಕೇಂದ್ರನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಯಾವುದೇ ಸಿಟಿಲಾಗಲಿ ನೀವು ಜಸ್ಟ್ ಆನ್ಲೈನಲ್ಲಿ ಈಗ ಆಲ್ಮೋಸ್ಟ್ ತುಂಬ ಜನ ಮಾಡ್ಕೊಂಡಿರೋರು ದೇರ್ ಆರ್ ಅಡ್ರೆಸ್ ಚೇಂಜ್, ಕೀಪ್ ಆನ್ ಅಡ್ರೆಸ್ ಮೂವ್ ಆಗ್ತಾ ಇರ್ತಾರೆ. ಡಿಫ್ರೆಂಟ್ ಸಿಟಿಗೆ ಅಥವಾ ಡಿಫ್ರೆಂಟ್ ಮನೆಗೆ ಮೂವ್ ಆಗ್ತಾ ಇರ್ತಾರೆ, ಅಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಅಡ್ರೆಸ್ ಚೇಂಜ್ ಮಾಡ್ಬೋದು, ಈಗ ವೈಫು ಬಂದಾಗ ವೈಫ್ದು ಹೇಗೆ ಚೇಂಜ್ ಮಾಡ್ಬೋದು ಅಥವಾ ಬೇರೆದು ಮಗಂದು ಯಾವ ಥರ ಅದಕ್ಕೆ ಹೋದಾಗ ಹೇಗೆ ಚೇಂಜ್ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ಈಗ ಪ್ರತಿಯೊಬ್ಬರು ಯಾರ್ಯಾರು ಆನ್ಲೈನಲ್ಲಿ ನೀವು ಆಧಾರ್ನ ಅಪ್ಡೇಟ್ ಮಾಡಬೇಕು ಅಂತಿರುತ್ತೆ, ಹೇಗೆ ರಿಜಿಸ್ಟರ್ ಪ್ರೋಸೆಸ್ನ ತಿಳ್ಕೊಬೇಕು ಅಂತಿದ್ದೀರೋ ಅವರು ನೀವೇನಿಲ್ಲ ಆನ್ಲೈನಲ್ಲಿ ಆಧಾರ್ ಅಪ್ಡೇಟ್ ಅಂತ ಹೊಡೆದ್ರೆ UDI.government.in ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಸ್ಪೆಸಿಫಿಕಲಿ ಫಾರ್ ಆಧಾರಿಗೆ ಅವರು ಗೌರ್ನಮೆಂಟು ಕ್ರಿಯೇಟ್ ಮಾಡಿದ್ದಾರೆ. ಈಗ ಈ ಆಧಾರು ಪ್ರತಿಯೊಂದು ಟ್ರಾನ್ಸಾಕ್ಷನು ಪ್ರತಿಯೊಂದು ಇದಕ್ಕೂ ಇದೊಂಥರ ಐಡೆಂಟಿಫಿಕೇಶನ್ ಕಾರ್ಡ್, ಇದು ಯುನೀಕ್ ಇಂಡಿಯನ್ ಐಡೆಂಟಿಫಿಕೇಶನ್ ಕಾರ್ಡ್. ಇದು ಇರಲೇಬೇಕು, ಪ್ರತಿಯೊಬ್ಬರಿಗೂ ಆಧಾರ್ ಅಂತ ಇರಲೇಬೇಕು. ನೀವು ಒಂದು ನ್ಯೂ ಬಾರ್ನ್ ಬೇಬಿ ಅಥವಾ ನ್ಯೂ ಬಾರ್ನ್ ಬೇಬಿ 3-4 ಇಯರ್ಸ್ ಆದಮೇಲೆ ನೀವು ಸ್ಟೂಡೆಂಟ್ಸ್ ಆಗಿ ಇದು ಮಾಡಬೇಕು ಅಂದರೆ ಅಟ್ಲೀಸ್ಟ್ 4 ಇಯರ್ಸ್, ಅಥವಾ ನೀವು ಟ್ರಾವೆಲ್ ಮಾಡಬೇಕು ಅಂದ್ರೂ ಅಟ್ಲೀಸ್ಟ್ ಇದನ್ನು ಮಾಡಿಸಿರಲೇಬೇಕು. ಆ್ಯಕ್ಚುಲಿ ನೀವು ಒಂದು 3-4 ಇಯರ್ಸ್ ಆದಮೇಲೆ ನೀವು ಆಧಾರ್ ಕಾರ್ಡ್ನ ಆ ಬೇಬಿಗಾರನ್ನು ಮಾಡಿಸೋದು ತುಂಬ ಒಳ್ಳೆಯದು. ಈಗ ಏನೇನ ನೀವು ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ಬೋದು ಮತ್ತು ಏನೇನ ನೀವು ಸೇವಾ ಕೇಂದ್ರಗಳಿಗೆ ಹೋಗ್ಬೋದು, ಏನೇನು ಮಾಡ್ಬೋದು ಅಂತ ನೋಡೋಣ. ಈ ವೆಬ್ಸೈಟ್ ನೀವು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಮೈ ಆಧಾರಲ್ಲಿ ನೋಡಿ, ನೀವು ಏನೇನು ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಅಪ್ಡೇಟ್ ಯುವರ್ ಆಧಾರು, ಗೆಟ್ ಆಧಾರು, ಆಧಾರ್ ಸರ್ವಿಸಸ್ಸು, ಈ ಪ್ರತಿಯೊಂದೂ ನಿಮಗೆ ಇದನ್ನು ನೀವು ನಿಮ್ಮ ಕಂಪ್ಯೂಟ್ರಲ್ಲೇ ನಿಮ್ಮ ಆನ್ಲೈನಲ್ಲೇ ನಿಮ್ಮ ಮೊಬೈಲಲ್ಲೇ ಮಾಡಿಕೊಂಡು ನೀವು ಇದನ್ನು ಬುಕ್ ಮಾಡ್ಬೋದು. ಈಗ ನೀವು ನಿಮ್ಮ ಮಗನಿಗೆ ಅಥವಾ ಯಾರಿಗಾದರೂ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಅಂದರೆ ಬುಕ್ ಆನ್ ಅಪಾಯಿಂಟ್ಮೆಂಟ್, ಅಲ್ಲಿ ಒಂದು ಬೆಂಗಳೂರಲ್ಲಿ ಒಂದು 2-3 ಸೇವಾ ಕೇಂದ್ರಗಳಿರುತ್ತೆ. ಆ ಸೇವಾ ಕೇಂದ್ರಕ್ಕೆ ಹೋಗಿ ಒಂದು ಸೇವಾ ಕೇಂದ್ರನ ಚೂಸ್ ಮಾಡಬೇಕು. ಈಗ ಬುಕ್ ಆನ್ ಅಪಾಯಿಂಟ್ಮೆಂಟ್ ಅಂದರೆ ನೋಡಿ, ಈ ಥರ ಲೆಟ್ಸೆ ಬುಕ್ ಆನ್ ಅಪಾಯಿಂಟ್ಮೆಂಟ್. ಓಕೆ, ಯಾವ್ಯಾವನ್ನ ಬುಕ್ ಮಾಡ್ಬೋದು ಅಂದರೆ ನೀವು ಫ್ರೆಶ್ ಆಧಾರ್ ಎನ್ರೋಲ್ಮೆಂಟು, ನ್ಯೂ ಆಧಾರ್ ಎನ್ರೋಲ್ಮೆಂಟು, ನೇಮ್ ಅಪ್ಡೇಟು, ಅಡ್ರೆಸ್ ಅಪ್ಡೇಟ್ನ ನಾವು ಆನ್ಲೈನಲ್ಲೇ ಮಾಡ್ಬೋದು. ಫ್ರೆಶ್ ಆಗಿ ಮಾಡೋದಿದ್ರೆ ಮಾತ್ರ ಇದನ್ನು ನೀವು ಸೇವಾ ಕೇಂದ್ರದಲ್ಲೂ ಮಾಡ್ಬೋದು, ಆನ್ಲೈನಲ್ಲೂ ಮಾಡ್ಬೋದು. ಡಾಕ್ಯುಮೆಂಟ್ ಅಪ್ಡೇಟು, ಮೊಬೈಲ್ ನಂಬರ್ ಅಪ್ಡೇಟು, ಇಮೇಲ್ ID ಅಪ್ಡೇಟು, ಡೇಟ್ ಆಫ್ ಬರ್ತು, ಜೆಂಡರು, ಬಯೋಮೆಟ್ರಿಕ್, ಇವೆಲ್ಲವಕ್ಕೂ ನೀವು ಸೇವಾ ಕೇಂದ್ರಗಳಿಗೆ ಹೋಗಲೇಬೇಕು. ನೀವು ಇದನ್ನು ನೋಡಿದ್ರೆ ಬುಕ್ ಆನ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಮೇಲೆ ನಿಮಗೆ ಇಲ್ಲಿ ಲೊಕೇಶನ್ ತೋರಿಸುತ್ತೆ, ಸಿಟಿ ಮತ್ತು ಲೊಕೇಶನ್ನು ನೋಡಿ. ಬೆಂಗಳೂರು ಗಾಂಧಿನಗರ, ಮತ್ತು ಬೆಂಗಳೂರಲ್ಲಿ ಮತ್ತು ಇನ್ನೊಂದು ಸೌತ್ ಆ್ಯಂಡ್ ಸರ್ಕಲ್, ಈ ಥರ 3-4 ಇರ್ತವೆ. ಅಥವಾ ನೀವು ಬೆಂಗಳೂರು ಒನ್ನಿಗೆ ಹೋದ್ರೂ ಅಲ್ಲೂ ನಿಮಗೆ ಆಧಾರ್ನ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದು ಬರುತ್ತೆ. ನೀವು ಬುಕ್ ಆನ್ ಅಪಾಯಿಂಟ್ಮೆಂಟ್ ಯಾರೋ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಡೈರೆಕ್ಟ್ಲಿ ಸೇವಾ ಕೇಂದ್ರಕ್ಕೆ ವಿಸಿಟು ಮಾಡ್ಬೋದು. ಈಗ ಅದರ್ ಇನ್ಫಾರ್ಮೇಷನ್ ಹೇಗೆ ನೀವು ಆಧಾರ್ ಅಪ್ಡೇಟ್ ಮಾಡೋದು ಅಂದರೆ ಲೆಟ್ಸೆ ಈಗ ನೋಡಿ, ಡಾಕ್ಯುಮೆಂಟ್ ಅಪ್ಡೇಟ್ನ ನೀವು ಆನ್ಲೈನಲ್ಲೇ ಮಾಡ್ಬೋದು. ಮತ್ತು ನೀವು ಅಡ್ರೆಸ್ ಅಪ್ಡೇಟು, ಓಕೆ, ಜಿಯೋಗ್ರಫಿಕ್ ಅಡ್ರೆಸ್ ಅಪ್ಡೇಟು, ಮತ್ತು ಅದು ನೀವೇನಾದ್ರು ಆಧಾರ್ನ ರಿಜಿಸ್ಟರ್ ಮಾಡಿದ್ದೆ ಅದನ್ನು ಯಾವ ಥರ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು ಅಂತ ನೀವು ಇಲ್ಲಿ ಹೊಡೆದ್ರೆ ನೋಡಿ, ಯಾವ ಥರ ಚೆಕ್ ಮಾಡೋದು ಅಂದರೆ ಇಲ್ಲೊಂದು ಸ್ಟೇಟಸ್ನ ತೋರಿಸ್ತೀನಿ ನೋಡಿ. ಚೆಕ್ ಅಪ್ಡೇಟ್ ಸ್ಟೇಟಸ್, ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಸ್ಟೇಟಸ್ ಇದೆಯಲ್ಲ, ಇಲ್ಲಿ ನೋಡಿದ್ರೆ ನಿಮ್ಮ ಎನ್ರೋಲ್ಮೆಂಟ್ ID, ನೀವು ಒಂದ್ಸರಿ ರಿಜಿಸ್ಟರ್ ಆದಾಗ ನಿಮಗೆ ಎನ್ರೋಲ್ಮೆಂಟ್ ID URN ಇರುತ್ತೆ. ಅದು ನೋಡಿದ್ರೆ ನಿಮಗೆ ನೀವು ಅದರದ್ದು ಸ್ಟೇಟಸ್ನ ನೋಡ್ಬೋದು ಏನಾಗಿದೆ ಅಂತ. ಓಕೆ, ಪ್ರತಿಯೊಂದು ಡೀಟೇಲ್ಸ್ ಇದೊಂದು ವೆಬ್ಸೈಟ್ ನೀವು ನೋಡಿಕೊಂಡ್ರೆ ಇದರಲ್ಲಿ ಪ್ರತಿಯೊಂದು ಸಿಗುತ್ತೆ. ನೀವು ಎವ್ರಿ ಟೈಮ್ ಅಲ್ಲಿ ಬೆಂಗಳೂರಿಗೆ ಹೋಗಬೇಕು, ಫಿಸಿಕಲಿ ವಿಸಿಟ್ ಮಾಡಬೇಕು ಅನ್ನೋ ಇದಿರಲ್ಲ. ಈಗೆಲ್ಲ ಡಿಜಿಟಲ್ ಇರೋದ್ರಿಂದ ಅಲ್ಲಿ ಓಪನ್ ಮಾಡಿದರೆ ಪ್ರತಿಯೊಂದು ಆಧಾರ್ದು ಎಲ್ಲ. ಈಗ ನೋಡಿ, ಒನ್ಸ್ ನಿಮ್ಮ ಆಧಾರ್ ನಂಬರ್ ಇದ್ದು ನೀವು ಎನ್ರೋಲ್ ಆದರೆ ನೋಡಿ, ನನ್ನ ಇದಕ್ಕೆ ಎನ್ರೋಲ್ ಆಗಿದ್ದೀನಿ, ಅಲ್ಲಿ ನಾನು ಏನೇನು ಅಪ್ಡೇಟ್ ಮಾಡ್ಬೋದು ನನ್ನ ಇದರಲ್ಲಿ. ಓಕೆ, ಏನಂದರೆ ಇದನ್ನು ಕ್ಲಿಕ್ ಮಾಡಿದಾಗ ನೀವು ಇದು ಕೇಳಿದ್ದು ಲಾಗಿನ್ ಆಗಿ ಅಂತ. ಲಾಗಿನ್ ಜಸ್ಟ್ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ, OTP ನಿಮ್ಮ ಆಧಾರ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ OTP ಬರುತ್ತೆ. ಜಸ್ಟ್ ಇದು ಮಾಡಿದರೆ ನೀವು ಇಲ್ಲಿ ಏನೇನು ಮಾಡ್ಬೋದು, ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು ನೋಡಿ, ಫ್ರೀ ಆಫ್ ಕಾಸ್ಟ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ, ಇದರ ರಿಕ್ವೆಸ್ಟ್ ಕ್ರಿಯೇಟ್ ಆಗಿರುತ್ತೆ, ಒಂದು ಆ ಥರ ಅಪ್ಡೇಟ್ ಆಗುತ್ತೆ. ಮತ್ತು ಇಲ್ಲಿ ಡೌನ್ಲೋಡ್ ಆಧಾರ್ ನೀವು ಡಿಜಿಟಲಿ ಯಾವಾಗ ಬೇಕಾದ್ರೂ ನೀವು ಆಲ್ರೆಡಿ ನಿಮ್ಮದು ಅಥೆಂಟಿಕೇಷನ್ ಇದ್ದು ಪೋರ್ಟಲಿಗೆ ಹೋದರೆ ನೀವು ನಿಮ್ಮದು ಡಿಜಿಟಲಿ ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನೀವು PVC ಕಾರ್ಡ್, ಇದು ಯಾವ ಥರ ಅಂದರೆ ಈಗ ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ ಬರುತ್ತೆ, RC ಕಾರ್ಡ್ ಎಲ್ಲ ಬರುತ್ತಲ್ಲ, ಆ ಥರ ಕಾರ್ಡ್ ಒಳ್ಳೆ ಚೆನ್ನಾಗಿರೋ ಅಂಥದ್ದು ಒಂದು ಪ್ರಿಂಟೆಡ್ 25 ರೂಪೀಸ್ ಪೇ ಮಾಡಿದರೆ ನೀವು PVC ಕಾರ್ಡ್ ಥರದ ನಿಮ್ಮ ಮನೆ ಅಡ್ರೆಸ್ಗೆ ಅವರು ಕಳಿಸ್ಕೊಡ್ತಾರೆ. ಈಗ ಅಡ್ರೆಸ್ ಅಪ್ಡೇಟ್ ಹೇಗೆ ಅಂದರೆ, ಅಡ್ರೆಸ್ ಅಪ್ಡೇಟ್ ನೀವೇನಾದ್ರು ಒನ್ ಹೌಸಿಂದ ಅದರ್ ಹೌಸಿಗೆ ಮೂವ್ ಆಗ್ತಿದ್ದೀರಾ, ನಿಮ್ಮ ಹತ್ರ
ಸಿ ಡಾಕ್ಯುಮೆಂಟು, ಹೊಸ ಮನೆ ತೊಗೊಂಡಿದ್ದೀರಾ ಅಥವಾ ಏನಾದ್ರು ಇತ್ತು ಅಂದರೆ ಅದಕ್ಕೆ ಅದೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದು, ಗ್ಯಾಸ್ ಡಾಕ್ಯುಮೆಂಟ್ ಏನಾದ್ರು ಗ್ಯಾಸ್ದು ಏನಾರು ಇದ್ದರೆ ಗ್ಯಾಸ್ದು ಅಥವಾ ಏನಾದ್ರು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನೀವು ಅಡ್ರೆಸ್ನ ಅಪ್ಡೇಟ್ ಮಾಡ್ಬೋದು. ಈಗ ನೀವು ಫೀಸ್ ಎಲ್ಲ ಸ್ಟ್ರಕ್ಚರ್ ಎಲ್ಲ ನೋಡೋದಾದರೆ ಪ್ರತಿಯೊಂದಕ್ಕೂ ಫೀಸ್ ಎಷ್ಟು ಸ್ಟ್ರಕ್ಚರ್ ಇರುತ್ತೆ ನೋಡಿ. ಬಯೋಮೆಟ್ರಿಕ್ ಅಪ್ಡೇಟು ಈಗ ನ್ಯೂ ಮಾಡ್ಸೋರಿಗೆಲ್ಲ ಫ್ರೀ ಇರುತ್ತೆ. ಆದರೆ ನೀವು ಏನಾದ್ರು ಚೇಂಜ್ ಮಾಡಬೇಕು ಬಯೋಮೆಟ್ರಿಕ್ ಅಪ್ಡೇಟು ಅಂದರೆ 100 ರೂಪೀಸ್ ಚಾರ್ಜ್ ಆಗುತ್ತೆ. ಮತ್ತು ಇವೆಲ್ಲ ನೇಮು, ಜೆಂಡರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಇವೆಲ್ಲ ಅಪ್ಡೇಟ್ ಮಾಡಬೇಕು ಅಂದರೆ ಫ್ರೆಶ್ನರಿಗೆ ಬಯೋಮೆಟ್ರಿಕ್ ಮಾಡ್ಬೇಕಾದ್ರೆ ಮಾಡಿದರೆ ಫ್ರೀ ಇರುತ್ತೆ. ಇಲ್ಲ ಅಂದರೆ ಸಪ್ರೇಟ್ಲಿ ಮಾಡಿದ್ರೆ 50 ರೂಪೀಸ್ ಪರ್ ಪರ್ಸನಿಗೆ ಚಾರ್ಜಸ್ ಆಗುತ್ತೆ. ಮತ್ತು ಎನಿ ಡಾಕ್ಯುಮೆಂಟೇಷನ್ ಅಪ್ಡೇಟು ಇವೆಲ್ಲ ಇದೆಯಲ್ಲ, ಈ ಡಾಕ್ಯುಮೆಂಟೇಷನ್ ಅಪ್ಡೇಟಿಗೂ 50 ಇರುತ್ತೆ. ಈಗ ಆ್ಯಸ್ ಆಫ್ ನಾವು ಫ್ರೀ ಕೊಟ್ಟಿದ್ದಾರೆ, ನೀವೆಲ್ಲ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಇದೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಇದೆಲ್ಲ ತಿಳ್ಕೊಂಡ್ರೆ ನಿಮಗೆ ಯಾವ ಥರ ಆನ್ಲೈನಲ್ಲಿ ಮಾಡ್ಕೋಬೋದು ಅಂತ. ಒಂದು ಸರಿ ನೀವು ಇದನ್ನೆಲ್ಲ ನೋಡಿ, ಇದನ್ನು ಚೂಸ್ ಮಾಡ್ಕೊಂಡ್ಮೇಲೆ ನಾನು ಡೌನ್ಲೋಡ್ ಮಾಡ್ಕೊಬೋದು, ನಾನು ಆರ್ಡ್ರ್ ಮಾಡ್ಬೋದು. ಇನ್ನೊಂದು ಇದಕ್ಕೆ 25 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಗೆಟ್ ದಟ್ ನ್ಯೂ ಐ ಥಿಂಕ್ 40 ರೂಪೀಸ್. ನಾನು 40 ರೂಪೀಸ್ ಮಾಡಿಕೊಂಡು ಆ ಕಾರ್ಡ್ ಸಖತ್ತಾಗಿದೆ, ಆಧಾರ್ ಕಾರ್ಡ್ದು, ಅದು ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ ನಾವು. ಅದಾದಮೇಲೆ ನಿಮಗೆ ಅಡ್ರೆಸ್ ಅಪ್ಡೇಟು, ಅದು ಅಡ್ರೆಸ್ ಅಪ್ಡೇಟಲ್ಲಿ ನೋಡಿ, ಅಡ್ರೆಸ್ ಅಪ್ಡೇಟ್ ವೈಫ್ ಏನಾದ್ರು ಅಪ್ಡೇಟ್ ಮಾಡಬೇಕು ಅಂದರೆ ನಿಮ್ಮ ಹಸ್ಬೆಂಡ್ ಇದು ಹೆಡ್ ಆಫ್ ಲೆಟರ್ ಒಂದು ಸೈನ್ ಮಾಡಿ ಅದ್ರ ಜೊತೆ ನಿಮ್ಮ ಆಧಾರ್ ಕಾಪಿ ಕೊಟ್ಟರೆ ನಿಮ್ಮ ವೈಫ್ದು ನಿಮಗೆ ಹಸ್ಬೆಂಡ್ ಅಡ್ರೆಸ್ಸೇ ವೈಫಿಗೂ ಬರುತ್ತೆ. ಯಾರ್ಯಾರು ನಿಮ್ಮ ವೈಫ್ ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂತಿರ್ತೀರೋ ಪ್ರತಿಯೊಬ್ಬರು ನೀವು ಈ ಹೆಡ್ ಆಫ್ ಫ್ಯಾಮಿಲಿದು ಅಡ್ರೆಸ್ ಅಪ್ಡೇಟ್ ನೋಡಿಕೊಂಡು ಚೇಂಜ್ ಮಾಡಿ. ಇಲ್ಲ ನಿಮ್ಮದೇ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಅಪ್ಡೇಟ್ ಚೇಂಜ್ ಮಾಡಿಬಿಟ್ಟು ಸ್ಪೆಸಿಫಿಕ್ ಅಡ್ರೆಸ್ ಪ್ರೂಫ್ ಕೊಟ್ಟರೆ ನೀವು ಇಲ್ಲಿ ಹೋಗಿ ಅಪ್ಲೋಡ್ ಮಾಡಿ, ಡಾಕ್ಯುಮೆಂಟ್ನ ಫಿಲ್ ಮಾಡಿ, ಅಡ್ರೆಸ್ನ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ಅದು ಆಟೋಮೆಟಿಕಲಿ ವೆರಿಫಿಕೇಷನ್ ಆಗಿ ನಿಮಗೆ ನಿಮ್ಮ ಅಡ್ರೆಸ್ಗೆ ನ್ಯೂ ಆಧಾರ್ ಕಾರ್ಡು ಬರುತ್ತೆ ವೀಕ್ಷಕರೇ. ಅದಲ್ಲದೆ ಇನ್ನೆಲ್ಲ ಪ್ರತಿಯೊಂದು ಇನ್ಸರಿಸಿ ಸೀಡಿಂಗ್, ಜನರೇಟ್ ವರ್ಚುವಲ್ ಐ ಡಿ, ನಿಮ್ಮದು ಇದು ರಿಕ್ವೆಸ್ಟ್, ಮೈ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್, ಇದು ನೀವು ಅದನ್ನು ರಿಕ್ವೆಸ್ಟ್ ಲೆಟರ್ನ ಜನ್ರೇಟ್ ಮಾಡ್ಕೋಬೋದು ಇಲ್ಲಿ. ಓಕೆ, ಮತ್ತು ಪೇಮೆಂಟ್ ಹಿಸ್ಟ್ರಿ, ಪೇಮೆಂಟ್ ಏನಾಗಿದೆ ಅದನ್ನು ನೋಡ್ಕೊಬೋದು ನೀವು. ಪ್ರತಿಯೊಂದು ಏನಾದ್ರು ಫೇಲ್ಯೂರ್ ಆಗಿದೆ, ರೀಫಂಡ್ ಏನಾಗಿದೆ, ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಈ ಪೋರ್ಟಲಲ್ಲಿ ಬರುತ್ತೆ. ನೀವು ಎಷ್ಟು ರಿಕ್ವೆಸ್ಟ್ ರೈಸ್ ಮಾಡಿದರೆ ಅದು ಪ್ರತಿಯೊಂದು ಡಾಕ್ಯುಮೆಂಟ್ ಅಪ್ಡೇಟು, ಅಡ್ರೆಸ್ ಚೇಂಜ್ ಅಪ್ಡೇಟು, ಮತ್ತು PVC ಇದು ಕಾರ್ಡು, ಆಧಾರ್ ಕಾರ್ಡ್, PVC ಕಾರ್ಡು, ನೀವೇನಾದ್ರು ಪ್ಲೇಸ್ ಮಾಡಿದರೆ ಅದ್ರ ಆರ್ಡರು, ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ನೀವು ಟ್ರ್ಯಾಕ್ ಮಾಡ್ಬೋದು, ಕಾಲ್ ಮಾಡಿ ಅವರಿಗೆ ವಿಚಾರಿಸ್ಬೋದು ವೀಕ್ಷಕರೇ. ಪ್ರತಿಯೊಂದು ಡೀಟೇಲ್ಸು ನಿಮಗೆ ಇದ್ರಲ್ಲಿ ಸಿಗೋದ್ರಿಂದ ನೀವು ಫಿಸಿಕಲಿ ಹೋಗಿ ಏನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಈಗ ಅಡ್ರೆಸ್ಗಳು ಫ್ರೀಕ್ವೆಂಟಾಗಿ ಚೇಂಜ್ ಆಗಿರುತ್ತೆ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡ್ರೆ, ಈ ಒಂದು ವೆಬ್ಸೈಟ್ ಯೂಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲೇ ಅಪ್ಡೇಟ್ ಮಾಡ್ಬೋದು. ಡಾಕ್ಯುಮೆಂಟ್ ಆಗಲಿ, ಅಡ್ರೆಸ್ ಆಗಲಿ, ಪ್ರತಿಯೊಂದು ಇಲ್ಲೇ ಮಾಡಿಬಿಟ್ಟು ನೀವು ನಿಮ್ಮ ಕೈಗೆ ಫಿಸಿಕಲಿ ಅದು ಅವರು ನಿಮ್ಮ ಅಡ್ರೆಸ್ಸಿಗೆ ಅವರು ಸೆಂಡ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಇದೊಂದು ಯೂಸ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಇದನ್ನು ಒಂದು ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಈ ವಿಡಿಯೋನ ಯಾರ್ಯಾರು ಅಡ್ರೆಸ್ ಆಧಾರ್ ಕಾರ್ಡ್ ಚೇಂಜಸ್ಸು ನೀವು ಮಾಡ್ಕೋಬೇಕು ಅಂತಿದೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.